ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ, ಈ ಕ್ಷಣದಲ್ಲಿ ನಮ್ಮ ಶತ್ರು ನಮ್ಮ ಬಗ್ಗೆ ಯಾವ ರೀತಿ ಆಲೋಚನೆನ ಇಟ್ಕೊಂಡಿದ್ದಾರೆ. ಇವಾಗ ನಮ್ಮ ಶತ್ರು ಏನಾದರೂ ನಮ್ಮ ಬಗ್ಗೆ ಏನೇ ಇರೋದು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ದಾರಾ, ಅಥವಾ ಏನು ಯೋಚನೆ ಮಾಡ್ತಾ ಇದ್ದಾರೆ, ನಮ್ಮ ಬಗ್ಗೆ ಮುಂದಿನ ದಿನಗಳಲ್ಲಿ ಅವರಿಂದ ನಮಗೆ ಯಾವುದಾದ್ರೂ ತೊಂದರೆ ಇದೆಯಾ ಅಥವಾ ಇಲ್ವಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆ, ನೋಡೋಣ ಇವತ್ತಿನ ರೀಡಿಂಗ್ನ. ಇವತ್ತು ನಿಮ್ಮ ಶತ್ರು ಅಂದರೆ ನಿಮ್ಮ ಮೈಂಡಲ್ಲಿ ನಿಮ್ಮ ಶತ್ರುನ 3 ಬಾರಿ ಅವರ ಹೆಸರನ್ನು ಸ್ವಲ್ಪ ಹೇಳ್ಕೊಳ್ಳಿ. ಆ ಹೇಳ್ಕೊಂಡಾಗ ನೀವು ಓಕೆ, ಈ ಕ್ಷಣದಲ್ಲಿ ಆ ಎನರ್ಜಿ ಏನಿದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. 3 ಬಾರಿ ಆ ವ್ಯಕ್ತಿಯ ಹೆಸರನ್ನು ನಿಮ್ಮ ಮನಸ್ಸಲ್ಲಿಯೇ ಹೇಳ್ಕೊಳ್ಳಿ. ನಿಮ್ಮ ಶತ್ರು ಏನು ನಿಮ್ಮ ಬಗ್ಗೆ ಆಲೋಚನೆ ಇಟ್ಕೊಂಡಿದ್ದಾರೆ, ಅವರು ನಿಮ್ಮ ಬಗ್ಗೆ ಏನಾದರೂ ಸಂಚು ಹೂಡ್ತಾ ಇದ್ದಾರಾ, ಅಥವಾ ಯಾವುದಾದ್ರೂ ವಿಚಾರಕ್ಕೆ ನಿಮಗೆ ಗೊಂದಲ ಅಥವಾ ತೊಂದರೆಗಳನ್ನು ಕೊಡ್ತಾರ ಮುಂದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ನಾನು 5 ಕಾರ್ಡ್ ಅಷ್ಟೇ ತೊಗೊಂಡಿದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್. ಇಲ್ಲಿ ದ ಫೂಲ್, ದ ಎಂಪ್ರೆನ್ಸ್, ದ ಹರ್ಮಿಟ್, 8 ಆಫ್ ಸೋರ್ಡ್ಸ್ ಮತ್ತು 6 ಆಫ್ ಕಪ್ಸ್. ಇಲ್ಲಿ ಯಾವ ಥರಪ್ಪ ಅಂದರೆ, ನಿಮ್ಮ ಬಗ್ಗೆ ಅವರು ತುಂಬಾ ಸರ್ಚ್ ಮಾಡ್ತಾ ಇದ್ದಾರೆ. ನೀವು ಹೇಗೆ ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ಯೋಚನೆನೇ ಮಾಡ್ತಾ ಇಲ್ಲ. ನಿಮ್ಮ ಬಗ್ಗೆ ನಿಮ್ಮ ಶತ್ರು ತುಂಬಾ ಗೊಂದಲದಲ್ಲಿದ್ದಾರೆ, ನಿಮಗಿಂತ ಹೆಚ್ಚಿಗೆ ಗೊಂದಲದಲ್ಲಿದ್ದಾರೆ ಅವರೇ. ನಾ ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಅವ್ರು ನಿಮಗಿಂತ ಹೆಚ್ಚು ಯೋಚನೆ ಮಾಡ್ತಾ ಇದ್ದಾರೆ. ಏಕೆಂದರೆ ಈಗ ಒಬ್ಬ ವ್ಯಕ್ತಿ ಮುಂದೆ ಹೋಗ್ತಾ ಇದ್ದಾನೆ ಅಂದರೆ ಕಾಲು ಹಿಡಿದು ಇಳಿಯುವಂತಹ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ. ಇಲ್ಲಿ ಪಾಸಿಟಿವ್ ಕಾರ್ಡ್ ಬಂದರೂ ಸಹಿತ ಅದ್ರ ಒಳಗೆ ಅವರು ನಿಮ್ಮ ಬಗ್ಗೆನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾ ಇದ್ದಾರೆ. ಅಂದರೆ ಈ ವ್ಯಕ್ತಿಗೆ ಏನೂ ಗೊತ್ತಿಲ್ಲ, ಇವನಿಗೆ ನಾನು ಏನು ಮಾಡಿದರೂ ನಾನು ಏನೂ ಮಾಡೋದಿಲ್ಲ ಅಂತ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆನೇ ಕೇವಲವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇವನ ಕೈಯಿಂದ ಏನೂ ಆಗಲ್ಲ, ಇವ್ರ ಕೈಯಿಂದ ಏನೂ ಆಗೋದಿಲ್ಲ, ನಾನು ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ಇತ್ತು ಅಂದರೆ, ನಿಮ್ಮ ಎದುರಿಗೆ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿನೇ ನಿಮ್ಮ ಬಗ್ಗೆ ಒಂಥರ ಗೊಂದಲವಾಗಿ ಅವರೇ ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಒಂಥರ ಅವರು ನಿಮ್ಮನ್ನು ತಿಳ್ಕೊಳ್ಳುವಂತಹ ವ್ಯಕ್ತಿತ್ವವನ್ನು ಬೇರೆ ಥರ ತಿಳ್ಕೊತಾ ಇದ್ದಾರೆ. ನಿಮ್ಮ ಬಗ್ಗೆ ಕೇವಲವಾಗಿ ತಿಳ್ಕೊತಾ ಇದ್ದಾರೆ. ಈ ವ್ಯಕ್ತಿಗೆ ಏನೂ ಮಾಡೋಕ್ಕಾಗೋದಿಲ್ಲ, ನಾ ಏನು ಮಾಡಿದರೂ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ, ನಿಮಗೆ ಯೂನಿವರ್ಸ್ ಸಪೋರ್ಟ್ ಇದೆ, ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳ ಸಪೋರ್ಟ್ ಇದೆ. ಬಟ್ ಏನಪ್ಪ ಅಂದರೆ, ನಿಮ್ಮ ಶತ್ರು ಏನಿದ್ದಾನೆ, ಇವಳ ಕೈಯಿಂದ ನನಗೇನು ಮಾಡೋಕ್ಕಾಗೋದಿಲ್ಲ, ನಾನು ಏನು ಬೇಕಿದ್ರೂ ಮಾಡ್ಬೋದು ಅನ್ನೋ ಥರ ಇವರು ಇದು ಮಾಡ್ತಾಯಿದ್ದಾರೆ. ಆದರೆ ನೀವು ತುಂಬಾ ಸೇಫ್ ಆದ ಜಾಗದಲ್ಲಿದ್ದೀರಾ, ನೀವು ತುಂಬಾ ಸೇಫ್ ಆಗಿದ್ದೀರಾ. ಸ್ವಲ್ಪ ಏನಪ್ಪ ಅಂದರೆ, ಆ ವ್ಯಕ್ತಿಯಿಂದ ಸ್ವಲ್ಪ ದೂರ ಇದ್ದರೆ ನೀವು ತುಂಬಾ ಸೇಫ್ ಆಗಿರ್ತೀರ. ಆ ವ್ಯಕ್ತಿ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಮುಂದೆ ತಳ್ಳುವಂತಹ ಸ್ಥಿತಿನೂ ಇರ್ಬೋದು, ಅಡೆತಡೆಗಳನ್ನು ತಂದಿಡಬಹುದು. ನಿಮ್ಮನ್ನು ನೋಡಿ ಅವರು ಯಾವುದೇ ಥರದಲ್ಲಿ ಯಾವುದೇ ವಿಚಾರಕ್ಕೆ ನಿಮಗೆ ತೊಂದರೆ ಮಾಡಬೇಕು ಅಂತ ಮುನ್ನುಗ್ಗುವ ಪ್ರಸಂಗ ಅಂತೂ ಇಲ್ಲಿದೆ. ಅಂದರೆ ಆ ವ್ಯಕ್ತಿ ನಿಮಗೆ ಏನು ಬೇಕಾದ್ರೂ ಮಾಡಬಲ್ಲೆ ಅನ್ನೋ ಇದರಲ್ಲಿ ಅವರಿದ್ದಾರೆ. ಆದರೆ ಓವರ್ ಥಿಂಕಲ್ಲಿದ್ದಾರೆ. ಅವರು ಓವರ್ ಥಿಂಕ್ ಮಾಡೋದ್ರಿಂದ ತಾವೇ ಹಳ್ಳಕ್ಕೆ ಬೀಳ್ತಾರೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಿಮ್ಮ ಶತ್ರು ಏನು ಯೋಚನೆ ಮಾಡ್ತಾರೆ, ನಿಮ್ಮ ಬಗ್ಗೆ ತುಂಬಾ ಅತಿ ಓವರಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿಗೆ ಏನು ಮಾಡೋಕ್ಕಾಗಲ್ಲ, ನಾನು ಏನು ಬೇಕಾದ್ರೂ ಮಾಡಬಲ್ಲೆ, ನಾನು ಅವರನ್ನು ಕೆಡಿಸ್ಬಲ್ಲೆ, ಅವ್ರ ಸಂಬಂಧವನ್ನು ಹಾಳು ಮಾಡಬಲ್ಲೆ, ಅಥವಾ ಅವರು ಬಿಸ್ನೆಸ್ಸನ್ನು ಹಾಳು ಮಾಡ್ತಾಯಿನಿ, ಈ ರೀತಿ ಎಲ್ಲ ಥಿಂಕ್ ಮಾಡ್ತಾ ಇರ್ತಾರೆ. ಅಥವಾ ನಿಮ್ಮ ಕೆಲಸದಲ್ಲಿ ಏನಾದರೂ ನೀವು ಇದು ಇದ್ರು ಅಂದರೆ ನಿಮ್ಮ ಕೆಲಸಕ್ಕೆ ನಾನು ಕೆಲಸ ಸಹಿತ ಅವ್ರನ್ನ ಹಾಳು ಮಾಡ್ಬೋದು
ನಿಮ್ಮ ಜೊತೆ ಇರುವಂತಹ ಫ್ರೆಂಡ್ ಸರ್ಕಲ್ನ ಅವರಿಂದ ಅವ್ರನ್ನ ಕಿತ್ಕೋಬಹುದು, ಅಥವಾ ಮನೆ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅವರೇ ನಿಮ್ಮ ಮಧ್ಯವರ್ತಿಗಳಾಗಿ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡ್ತಾ ಇರ್ಬೋದು, ನಿಮ್ಮ ಮನಸ್ಥಿತಿನ ಹಾಳು ಮಾಡ್ತಾ ಇರ್ಬೋದು. ಆದರೆ ಇಲ್ಲಿ ನಿಮಗೆ ಈ ಪಾಸಿಟಿವ್ ಕಾರ್ಡ್ ಏನು ಹೇಳ್ತಾ ಇದೆಯಪ್ಪ ಅಂದರೆ, ನಿಮಗೆ ಒಂದು ಸ್ಟ್ರಾಂಗ್ ವ್ಯಕ್ತಿತ್ವ ಇದೆ. ನಿಮ್ಮನಿಗೆ ಅವ್ರು ಏನೇ ಮಾಡ್ತೀನಿ ಅಂದರೂ ಅವರಿಂದ ನಿಮಗೆ ಏನೂ ಮಾಡೋದಕ್ಕಾಗಲ್ಲ. ಏಕೆಂದರೆ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ, ನೀವು ದೇವ್ರನ್ನ ನಂಬ್ತೀರಾ, ನೀವು ಯೂನಿವರ್ಸ್ ನಂಬ್ತೀರಾ, ನಿಮ್ಮನ್ನೇ ನೀವು ನಂಬ್ತೀರಾ. ನಾನು ಸ್ಟ್ರಾಂಗ್ ಇದ್ದೀನಿ, ನಾನು ಏನು ಬೇಕಾದ್ರೂ ಜಯಿಸಬಲ್ಲೆ, ನಾನು ಗೆಲ್ತೀನಿ ಅನ್ನುವಂತಹ ಮನಸ್ಥಿತಿ ನಿಮ್ಮದಾಗಿರುವಾಗ ಆ ವ್ಯಕ್ತಿ ಏನೇ ಮಾಡಿದರೂ ಅವನ ಓವರ್ ಥಿಂಕಿಂಗ್ ಮಾತ್ರ ಇಲ್ಲಿ ಕಾಣ್ತಾ ಇರೋದು. ಅಂದರೆ ಅವನ್ನ ಮೂರ್ಖತನ ಕಾಣ್ತಾ ಇದೆ ಇಲ್ಲಿ. ಮೂರ್ಖತನದಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಈ ವ್ಯಕ್ತಿಗೆ ನಾನು ಏನೂ ಮಾಡೋಕ್ಕಾಗಲ್ವಾ, ಯಾಕೆ ಮಾಡೋಕ್ಕಾಗಲ್ಲ, ನಾನು ಮಾಡೇ ತೀರ್ತೇನೆ ಅಂತ ಹೇಳಿ ಆ ವ್ಯಕ್ತಿ ಮುನ್ನುಗ್ತಾ ಇದ್ದಾರೆ. ಆದರೆ ನಿಮಗೆ ನಿಮ್ಮ ಒಂದು ಸೇಫ್ಟಿ ಏನಪ್ಪ ಅಂದರೆ, ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿರುವಂತಹ ವ್ಯಕ್ತಿಯ ಹತ್ತಿರ ಸ್ವಲ್ಪ ನಿಮ್ಮ ಸಲಹೆಗಳನ್ನು ಕೇಳಿ. ಅವರು ಏನು ಹೇಳ್ತಾರೆ, ಈ ವ್ಯಕ್ತಿ ವಿಚಾರ ಏನಾದರೂ ನೀವು ಇದು ಮಾಡುವಂಥ ನಿಮ್ಮ ಶತ್ರು ವಿಚಾರ ಏನಾದರೂ ಗೊತ್ತಿತ್ತು ಅಂದರೆ ಅವ್ರ ಹತ್ರ ಸ್ವಲ್ಪ ನೀವು ವಿಚಾರ ಮಾಡಿ. ಏಕೆಂದರೆ ಈ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಿಮ್ಮ ಶತ್ರುಗಳು ನಿಮ್ಮನ್ನು ತುಂಬಾ ಅಬ್ಸರ್ವ್ ಮಾಡೋದ್ರಿಂದ ನಿಮಗೆ ತೊಂದರೆ ಆಗಬಹುದು. ಇಲ್ಲಿ ನೀವು ಯಾರ ಹತ್ರ ಒಂದು ಗೈಡೆನ್ಸ್ ತಗೋಬೇಕು, ಅಥವಾ ಯಾರ ಹತ್ರನೂ ಮಾತಾಡದೇ ಇರೋಂಗೆ, ಯಾರಿಗೂ ಏನು ಹೇಳದೇ ಇರೋಂಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುನ್ನುಗ್ಗಿದ್ರಿ ಅಂದರೆ ನಿಮಗೆ ಇಲ್ಲಿ ಸಕ್ಸಸ್ ಅನ್ನೋದು ಕೊಡ್ತಾ ಇದ್ದಾರೆ. ಯೂನಿವರ್ಸ್ ಏನು ಹೇಳ್ತಾ ಇದ್ರಪ್ಪ ಅಂದರೆ, ಆ ವ್ಯಕ್ತಿ ಎಷ್ಟೇ ನಿಮ್ಮನ್ನು ತಳಗೆ ಬೀಳಿಸ್ಬೇಕು ಅಂತ ನೋಡಿದ್ರು ಒಂದು ಕ್ಷಣದಲ್ಲಿ ಅವನೇ ತಳಗೆ ಬೀಳ್ತಾನೆ, ಅವಳೇ ಅಥವಾ ತಳಗೆ ಬೀಳ್ತಾಳೆ. ನೀವು ಸ್ಟ್ರಾಂಗ್ ಆಗಿ ಮುನ್ನುಗ್ರಿ, ಹೆದರೋದಂಥ ಅವಶ್ಯಕತೆ ಏನೂ ಇಲ್ಲ ಅಂತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ದ ಎಂಪ್ರೆನ್ಸ್ ಕಾರ್ಡ್ ಬಂದಿದೆ. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಎಷ್ಟೇ ಬಲಿಷ್ಠವಾಗಿ, ಎಷ್ಟೇ ಕೆಟ್ಟದ ರೀತಿಯಲ್ಲಿ ನಮಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳಿದರು, ಇಲ್ಲಿ ನಮ್ಮನ್ನು ಕಾಯುವಂತಹ ವ್ಯಕ್ತಿ ಏನಪ್ಪ ಅಂದರೆ ದೇವರು ಇರ್ತಾನೆ. ಅವನು ನಮಗೆ ಕೆಟ್ಟದ್ದು ಬಯಸ್ಬೋದು, ಆದರೆ ಒಳ್ಳೆಯದನ್ನು ಬಯಸೋಕ್ಕೂ ಸಹಿತ ನಮ್ಮ ಜೊತೆ ದೇವರಿರ್ತಾನೆ. ಅಂದರೆ ಕೆಡ್ಸೋನೊಬ್ಬನಾದರೂ, ಕೆಡ್ಸೋರು 100 ಜನ ಆದರೂ ಕಾಯೋನೊಬ್ಬ ಅನ್ನೋ ಥರ ನಿಮ್ಮ ಜೊತೆ ನೀವು ನಂಬಿರುವಂತಹ ದೇವರು ಇದ್ದಾರೆ, ಯೂನಿವರ್ಸ್ ಇದ್ದಾರೆ, ಒಬ್ಬ ತಾಯಿ ಇದ್ದಾರೆ ನಿಮ್ಮ ಜೊತೆ. ನಿಮ್ಮ ಜೊತೆ ಇರುವಂತಹ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡುವಂತಹ ವ್ಯಕ್ತಿ ಏನಾದರೂ ಇದ್ದಾರೆ ಅಂದರೆ ಅವ್ರ ಹತ್ರಗೆ ನಿಮ್ಮ ಸಂಕಷ್ಟಗಳನ್ನು ಅಥವಾ ಆಗಿರ್ಬೋದು, ನಿಮ್ಮ ತೊಂದರೆಗಳನ್ನಾಗಿರ್ಬೋದು, ಅಥವಾ ನಿಮಗೆ ಯಾವ ರೀತಿ ಸಪೋರ್ಟ್ ಬೇಕು ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ನಿಮಗೆ ಯಾವೇ ಶತ್ರು ಬಂದರೂ ಸಹಿತ ನಿಮ್ಮ ಹತ್ತಿರ ಅವರನ್ನು ಬಿಡದೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಅಥವಾ ನೀವು ನಂಬಿರುವಂಥ ದೇವತೆ ಆಗಿರ್ಬೋದು, ಅಥವಾ ದೇವರಾಗಿರ್ಬೋದು, ಅಥವಾ ನೀವು ನಂಬಿರುವಂಥ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಹತ್ತಿರ ಆ ಶತ್ರುನ ಬರದೇ ಇರೋ ಥರ ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ. ಇಲ್ಲ ಆಧ್ಯಾತ್ಮಿಕ ಆಗಿದ್ರಿ ಅಂದರೆ ನಿಮ್ಮನ್ನು ನೀವೇ ಹೀಲ್ ಮಾಡ್ಕೋತಾ ಇದ್ದೀರಾ. ಬಟ್ ಈ ಕ್ಷಣದಲ್ಲಿ ನಿಮ್ಮನ್ನು ಹೀಲ್ ಮಾಡುವಂತಹ ಶಕ್ತಿ ನಿಮ್ಮ ಜೊತೆ ಇದೆ. ಅವ್ರು ಏನೇ ಮೂರ್ಖತನದಲ್ಲಿ ಅವ್ರು ಏನೇ ಪ್ರಯತ್ನ ಮಾಡಿದ್ರು, ಅವ್ರು ಏನೇ ಮುಂದೆ ಹೋಗ್ತೀನಿ ಅಂತ ಹೇಳಿದರು, ಅವ್ರು ಏನೇ ನಿಮಗೆ ತೊಂದರೆ ಕೊಡ್ತೀನಿ ಅಂತ ಹೇಳಿದರು, ಯಾವುದರಲ್ಲಿ ನಿಮ್ಮನ್ನು ಮುಳುಗ್ಸೋಕೆ ಆಗದೆ ಇರೋಷ್ಟು ದೊಡ್ಡ ಶಕ್ತಿ ನಿಮ್ಮನ್ನು ಕಾಪಾಡ್ತಾ ಇದೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಎಷ್ಟೇ ಅವರು ಪ್ಲ್ಯಾನ್ ಮಾಡಿರ್ಬೋದು, ಹಣದ ವಿಚಾರದಲ್ಲಿ ನಿಮಗೆ ಲಾಸ್ ಮಾಡಬೇಕು ಅಂದ್ಕೊಂಡಿರ್ಬೋದು, ಅಥವಾ ಕೊಡಬೇಕಾಗಿರೋ ಹಣ ಕೊಡದೇ ಇರ್ಬೋದು, ಅಥವಾ ಅದನ್ನ ಕೇಳಕ್ಕೆ ಹೋಗೋದಟ್ಟಿಗೆ ಅವ್ರು ನಿಮ್ಮ ಜೊತೆ ರೂಢಾಗಿ ನಡ್ಕೊಳ್ತಾ ಇರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಗಂಡ ಹೆಂಡತಿ ಮಧ್ಯೆ ಏನಾದರೂ ತಂದಿಡುವಂತಹ ಇದು ಇರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬೇರೆ ಯಾವುದೋ ವ್ಯಕ್ತಿ ಸಂಪರ್ಕ ಇರ್ಬೋದು. ಆ ವ್ಯಕ್ತಿಗಳೆಲ್ಲರೂ ನಿಮ್ಮ ಬಗ್ಗೆ ಏನು ಕೇವಲವಾಗಿ ಯೋಚನೆ ಮಾಡ್ತಾ ಇದ್ದಾರೆ, ಇವರಿಂದ ಏನೂ ಮಾಡೋಕ್ಕಾಗೋದಿಲ್ಲ, ನಾನು ಏನು ಬೇಕಾದ್ರೂ ಜಯಿಸಬಲ್ಲೆ, ನಾನು ಏನು ಬೇಕಾದ್ರೂ ಮಾಡಬಲ್ಲೆ ಅಂತ ಏನಾದರೂ ಅವರು ಅಂದ್ಕೊಂಡಿದ್ರು ಅಂದರೆ ನಿಮ್ಮ ಜೊತೆ ಇರುವಂತಹ ದೈವ ಶಕ್ತಿ ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇದೆ, ತುಂಬಾ ಕಾಪಾಡ್ತಾ ಇದೆ ನಿಮ್ಮನ್ನು. ಅವ್ರು ಏನೇ ಮಾಡ್ತೀನಿ ಅಂದರು, ಯಾವುದೇ ಒಂದು ವಿಚಾರಕ್ಕೆ ಎಲ್ಲೋ ಹೋಗಿ ಅವರು ನಿಮಗೆ ತೊಂದರೆ ಕೊಡಲೇಬೇಕು ಅಂತ ಹೇಳಿ ಏನಾದರೂ ಪ್ಲ್ಯಾನ್ ಮಾಡಿದ್ರು ಅಂದರೆ ಅದನ್ನು ಹೊಡೆದು ಹಾಕೋಕ್ಕೋಸ್ಕರ ನೀವು ನಂಬಿರುವಂತಹ ಶಕ್ತಿ, ನಿಮ್ಮ ಜೊತೆ ಇರುವಂತಹ ಶಕ್ತಿ, ನಿಮ್ಮ ಎನರ್ಜಿ ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ದ ಹರ್ಮಿಟ್ ಏನು ಹೇಳ್ತಾ ಇದ್ದಪ್ಪ ಅಂದರೆ, ಒಂಟಿಯಾಗಿದ್ದೀರಾ, ತುಂಬಾ ನಿಮ್ಮ ಜೀವನದಲ್ಲಿ ನೀವು ಏನೆಲ್ಲ ಕಳ್ಕೊಂಡಿದ್ರಿ, ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ರಿ ಅಂದರೆ ಇಲ್ಲಿ ಎಲ್ಲದರಿಂದ ನೀವು ಸೋತು ಹೋಗ್ಬಿಟ್ಟಿದ್ದೀರ. ನೀವು ಮೇಲೆ ಹೇಳಕ್ಕೆ ಹೋಗ್ತಾ ಇದ್ದೀರಾ, ಕಾಪಾಡ್ತಾ ಇದ್ದಾರೆ, ದೇವ್ರು ಕಾಪಾಡ್ತಾ ಇದ್ದಾರೆ, ಮತ್ತು ನಿಮ್ಮನ್ನು ತುಂಬಾ ಇದು ಮಾಡ್ತಾ ಇದ್ದಾರೆ, ಸಮಸ್ಯೆಗೆ ಈಡು ಮಾಡ್ತಾ ಇದ್ದಾರೆ. ಇದರಿಂದ ಹೇಗಪ್ಪ ನಾನು ಪರಿಹಾರ ಮಾಡ್ಕೋಬೇಕು,
ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ, ನಿಮ್ಮನ್ನು ಕಾಪಾಡ್ತಾ ಇದೆ. ಬಟ್ ಆದರೂ ಅವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮನ್ನು ನೋಡಿ ಸಹಿಸೋಕ್ಕಾಗದೆ, ನಿಮ್ಮ ಏಳಿಗೆಯನ್ನು ಸಹಿಸೋಕ್ಕಾಗದೆ, ನಿಮ್ಮ ಪ್ರೀತಿಯನ್ನು, ನೀವು ಗಂಡ ಹೆಂಡತಿ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ವೈಯಕ್ತಿಕ ಯಾವುದೇ ವಿಚಾರದಲ್ಲಿ ನೀವು ಸಕ್ಸಸ್ ಕಂಡಿರ್ಬೋದು, ಆ ಸಕ್ಸಸ್ಸನ್ನು ನೋಡಲಾರದೆ ಆ ವ್ಯಕ್ತಿ ಏನು ಮಾಡ್ತಾ ಇರ್ಬೋದು, ಒಂದು ಥರದಲ್ಲಿ ಹಿಂಸೆ ಕೊಡ್ತಿರ್ಬೋದು. ನಿಮಗೆ ಯಾವ ರೀತಿ ಹಿಂಸೆ ಕೊಡ್ತಿರ್ಬೋದು, ನಿಮ್ಮನ್ನು ಒಂಟಿ ಮಾಡಬೇಕು, ನಿಮಗೆ ಯಾರೂ ನಿಮ್ಮನ್ನು ನಂಬಬಾರದು, ನೀವು ಏನೇ ಒಂದು ಮಾಡಿದರೂ ಅಲ್ಲಿ ಅನುಮಾನ ಬರುವಂತಹ ಕ್ಷಣಗಳನ್ನು ಹುಟ್ಟಾಕಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಕೆಲಸಕ್ಕೆ ಹೋದರೂ ಸಹಿತ ಆ ಕೆಲಸ ಆಗದೆ ಇರೋಂಗೆ ಮಾಡಿರ್ಬೋದು, ಅಥವಾ ಮಕ್ಕಳೇ ಮನೆಯಲ್ಲಿ ಮಾತು ಕೇಳದೇ ಇರ್ಬೋದು, ಅಥವಾ ತಾಯಿನೇ ನಿಮ್ಮ ಮಾತು ಕೇಳದೇ ಇರ್ಬೋದು, ಅಥವಾ ತಂದೆನೇ ನಿಮ್ಮ ಮಾತು ಕೇಳದೇ ಇರ್ಬೋದು. ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮಗೆ ತುಂಬಾ ಅಡಚಣೆಯನ್ನು ಮಾಡಿರ್ಬೋದು. ಇದನ್ನೆಲ್ಲ ನೋಡಿ ನೀವೇನು ಮಾಡಿದ್ದೀರಾ, ಬೇಸತ್ತು ಈ ಪ್ರಪಂಚದಲ್ಲಿ ಎಷ್ಟು ನಾನು ಕಷ್ಟಪಡ್ತಾ ಇದ್ದೀನಿ, ಎಷ್ಟು ನೋವು ಪಡ್ತಾ ಇದ್ದೀನಿ, ಎಷ್ಟೆಲ್ಲ ಹಿಂಸೆ ಪಡ್ತಾ ಇದ್ದೀನಿ, ಇದನ್ನೆಲ್ಲ ನಾನು ಅವ್ರಿಗೆ ಕೊಡಬೇಕು, ನಾನು ಕಷ್ಟಪಟ್ಟು ನಾನು ಜೀವನ ಮಾಡಿ ಇನ್ನೂ ಸಕ್ಸಸ್ಸನ್ನು ಪಡೆದಿರೋದನ್ನು ನನ್ನ ಜೀವನದಲ್ಲಿ ಏನೆಲ್ಲ ನಾನು ಗಳಿಕೆ ಮಾಡಿದ್ದೀನಿ, ಆ ಗಳಿಕೆನ ನನ್ನ ಕುಟುಂಬಕ್ಕೆ, ನನ್ನ ಆತ್ಮೀಯರಿಗೆ, ನನ್ನ ಪ್ರೀತಿ ಬಾಂಧವರಿಗೆ ನೀವು ಕೊಡಬೇಕು ಅಂತ ಹೇಳಿ ನೀವು ಎಷ್ಟು ಆಸೆ ಇಟ್ಕೊಂಡಿದ್ದೀರ, ಅಷ್ಟು ನೀವು ಹಿಂಸೆಯನ್ನು ಅನುಭವಿಸ್ತಾ ಇದ್ದೀರಾ. ಇದರಿಂದ ಹೊರಗೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ. ಒಳಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ನಾನು ತಪ್ಪು ಮಾಡಿದ್ದೀನಾ ಅಥವಾ ಅನ್ನೋವಂತಹ ಗಿಲ್ಟ್ ನಿಮ್ಮಲ್ಲಿ ಕಾಡ್ತಾ ಇದೆ. ನಾನು ತಪ್ಪು ಮಾಡಿದ್ದೇನಾ, ಇದು ಯಾಕೆ ಈ ಥರ ಆಗ್ತಾಯಿದೆ, ನನ್ನ ಜೀವನದಲ್ಲಿ ಏನಕ್ಕೆ ಈ ಥರ ಆಗ್ತಾಯಿದೆ, ಅವ್ರು ಯಾಕೆ ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ಅವರಿಂದ ನಾನು ಅವ್ರಿಗೆ ಏನು ತೊಂದರೆ ಕೊಟ್ಟಿದ್ದೀನಿ, ಈ ಥರ ಗಿಲ್ಟ್ ಫೀಲ್ ಆಗ್ತಾ ಇರ್ಬೋದು. ಅವರು ಈ ಒಬ್ಬ ವ್ಯಕ್ತಿ ನಮ್ಮ ಶತ್ರು ಆಗೋಕ್ಕೆ ಬೇರೆ ಏನೂ ಕಾರಣ ಬೇಡಕ್ಕಿಲ್ಲ. ನಮ್ಮ ಯಶಸ್ಸು ಅವರಿಗೆ ಅದು ನಮ್ಮ ಯಶಸ್ಸು ನೋಡಿ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗದೆ ಹೊಟ್ಟೆ ಕಿಚ್ಚು ಅಂತಾರಲ್ಲ, ಆ ಥರ ಹೊಟ್ಟೆ ಉರಿ ಇರುವಂತಹ ವ್ಯಕ್ತಿ ಯಾವುದೇ ಥರದಲ್ಲಿಯೂ ನಮ್ಮ ಮುಂದೆ ಪ್ರೀತಿಯಿಂದ ಮಾತಾಡಿ ಹಿಂದೆಯಿಂದ ಬೆನ್ನು ಚೂರಿ ಹಾಕೋದು ಇದು ಕಾಮನ್ ವಿಚಾರ. ಏನೇ ಒಂದು ನಾವು ಕೆಲಸ ಮಾಡ್ತಾ ಇದ್ದೀವಿ, ಏನೇ ಒಂದು ನಾವು ಇದು ಮಾಡ್ತೀವಿ ಅಂತ ಅಂದರೂ ಅವರು ನಮ್ಮ ಹಿಂದೆ ಅಟ್ಯಾಕ್ ಮಾಡ್ತಾರೆ ಹೊರತು ಮುಂದೆ ಅಂತೂ ಬರೋದಿಲ್ಲ. ಅವ್ರು ಹಿಂದೆ ಇದ್ದವ್ರು ಹಿಂದೆ ಇರ್ತಾರೋ ಹೊರತು ನಮ್ಮ ಮುಂದೆ ಬಂದು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿ ನಮ್ಮನ್ನು ಹೀಯಾಳಿಸಿರುವಂತಹ ವ್ಯಕ್ತಿ ಹಿಂದೆ ಇರ್ತಾರೋ ಹೊರತು ನಾವು ಅದನ್ನು ಎದ್ದು ನಾವು ಮೇಲೆ ಬಂದೀವಿ ಅಂದರೆ ನಮ್ಮ ಜೀವನದಲ್ಲಿ ತುಂಬಾ ಸಕ್ಸಸ್ ಅನ್ನೋದು ಕಾಣ್ತೀವಿ, ನಾವು ಜೀವನದಲ್ಲಿ ತುಂಬಾ ಒಳ್ಳೆಯ ಸ್ಥಾನಕ್ಕೆ ಹೋಗ್ತೀವಿ ಅನ್ನೋದನ್ನು ಹೇಳ್ಬೋದು. ಯಾಕೆಂದರೆ ಇಲ್ಲಿ ಈ ವ್ಯಕ್ತಿನೂ ಅದೆಷ್ಟೇ ಥರ ನಿಮ್ಮ ಹಾಗೆ ಎಷ್ಟೋ ಕಷ್ಟಗಳನ್ನೇ ಸಹಿಸ್ಕೊಂಡು ಬಂದಿದ್ದಾರೆ, ಎಷ್ಟೋ ಕಣ್ಣುಗಳನ್ನು ದಾಟಿ ಬಂದಿದ್ದಾರೆ. ಅಂದರೆ ಇಲ್ಲಿ ದುಷ್ಟರ ಕಣ್ಣುಗಳು ಅಂತ ಹೇಳಿದರೆ ಆ ದುಷ್ಟರ ಕಣ್ಣಿನಿಂದ ಸೋತು ಹೋಗ್ಬೋದು ಹೊರತು ಯೂನಿವರ್ಸ್ ಸಪೋರ್ಟಿಂದ ನಾವು ಯಾವತ್ತೂ ಸೋಲಕ್ಕಾಗಲ್ಲ. ಯೂನಿವರ್ಸ್ ಸಪೋರ್ಟ್ ಮಾಡೇ ಮಾಡ್ತೈತಿ, ನಾವು ಮೇಲೆ ಬಂದೇ ಬರ್ತೀವಿ. ಯಾಕೆಂದರೆ ಇಲ್ಲಿ ಸೂರ್ಯ ಬಂದಿದೆ, ಬೆಳಕಿದೆ. ಇಲ್ಲಿ ಬೆಳಕಿದೆ ಅಂದರೆ ನಮ್ಮ ಜೀವನದಲ್ಲಿ ಒಳ್ಳೆ ಬೆಳಕು ಮುಂದೆ ಇದೆ. ನಮಗೆ ಇವಾಗ ನಮಗೆ ತೊಂದರೆ ಆಗ್ಬೋದು, ನೀವು ಆಲ್ರೆಡಿ ಎಲ್ಲ ಸ್ಟೇಬಲಾಗಿ ನಿಂತಿದ್ದೀರಾ, ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ನೀವು ಏನೇನು ಪಡ್ಕೋಬೇಕು ಎಲ್ಲ ಪಡ್ಕೊಂಡಿದ್ದೀರಾ. ಬಟ್ ನೋಡುಗರ ಕಣ್ಣಿಂದ ನೀವು ಸ್ವಲ್ಪ ನೀವು ಸಮಸ್ಯೆ ಅನುಭವಿಸ್ತಾ ಇರ್ಬೋದು ಹೊರತು ಅದನ್ನು ಬಿಟ್ಟರೆ ಯಾವುದೇ ಥರದ ನಿಮಗೆ ಸಮಸ್ಯೆ ಇಲ್ಲ. ಅವ್ರು ಏನೇ ಮಾಡಿದರೂ ನಿಮಗೆ ನಿಮ್ಮನ್ನು ಕಾಪಾಡುವಂತಹ ವ್ಯಕ್ತಿ ನಿಮ್ಮ ಜೊತೆಗಿದೆ, ನಿಮ್ಮ ಶಕ್ತಿ ನಿಮ್ಮ ಜೊತೆ ಇದೆ, ನಿಮ್ಮ ಎನರ್ಜಿ ನಿಮ್ಮ ಜೊತೆ ಇದೆ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿದ್ದ 6 ಆಫ್ ಕಪ್ಸ್, ಇಲ್ಲಿ ಪ್ರೀತಿ ವಿಚಾರಕ್ಕೆ ಬಂದಿವೆ ಅಂದರೆ ಪ್ರೀತಿ ವಿಚಾರದಲ್ಲಿ ನಿಮಗೆ ತುಂಬಾ ಮೋಸ ಹೋಗಿರ್ಬೋದು, ನಿಮಗೆ ತುಂಬಾ ನೋವು ಕೊಟ್ಟಿರ್ಬೋದು, ಒಬ್ಬ ವ್ಯಕ್ತಿ ನಿಮ್ಮನ್ನು ಆಟ ಆಡಿಸ್ತಿರ್ಬೋದು. ನೀವು ಯಾವ ರೀತಿಯಲ್ಲಿ ನೀವು ಎಷ್ಟೋ ಅವರನ್ನು ತುಂಬ ಹಚ್ಕೊಂಡಿರ್ತೀರ, ಆ ಹಚ್ಕೊಂಡಂತಹ ವ್ಯಕ್ತಿ, ನಿಮ್ಮ ಎದುರಿಗಿರುವಂತಹ ವ್ಯಕ್ತಿ ನಿಮ್ಮನ್ನು ಅರ್ಥನೇ ಮಾಡ್ಕೊಳ್ಳದೇ ಇರುವಂತಹ ಇದು ಇರ್ಬೋದು. ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇರ್ತಾರೆ, ಆದರೆ ಒಂದೇ ಕ್ಷಣದಲ್ಲಿ ಅವರು ಆ ಮನಸ್ಥಿತಿನ ಚೇಂಜ್ ಮಾಡಿಕೊಂಡು ಹಿಂದೆ ನಡೆದಿರುವಂತಹ ಎಲ್ಲ ವಿಚಾರನೂ ಮರೆತು ಇವಾಗ ನಿಮ್ಮ ಜೊತೆ ಅವರು ರೂಢಾಗಿ ನಡ್ಕೊತಿರ್ಬೋದು, ಅಥವಾ ಬ್ರೇಕಪ್ ಆಗಿರ್ಬೋದು, ಅಥವಾ ಫೋನ್ ಮಾಡದೇ ಇರ್ಬೋದು, ಅಥವಾ ಮೆಸೇಜಸ್ ಕಾಲ್ಸ್ ಏನು ಮಾಡದೇ ಇರ್ಬೋದು, ಅಥವಾ ಅವರು ಅವರ ತಾಯಿ ತಂದೆಯವರ ಮಾತು ಕೇಳ್ತಾ ಇರ್ಬೋದು, ಅಥವಾ ನಿಮಗೆ ಬಂದಂತಹ ಪ್ರೀತಿ ಅಂದರೆ ನಿಮ್ಮಲ್ಲಿರುವಂತಹ ಮುಗ್ಧತೆಯ ಪ್ರೀತಿನ ಅರ್ಥ ಮಾಡ್ಕೊಳ್ದೇ ಇರ್ಬೋದು, ಅಥವಾ ಅವ್ರಿಗೆ ಬೇಕಾಗಿರೋ ಥರ ನೀವಿಲ್ಲದೆ ಇರಬಹುದು. ಈ ರೀತಿ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅಥವಾ ಅವ್ರನ್ನ ಮನಸ್ಸಲ್ಲಿರೋದನ್ನು ಕ್ಲಿಯಾರಿಟಿ ತಗೊಳ್ಳದೆ ನಿಮಗೆ ತೊಂದರೆ ಆಗ್ತಾ ಇರ್ಬೋದು. ಇಲ್ಲಿ ಆಲ್ಮೋಸ್ಟ್ ಎಲ್ಲದೂ ಇದೆ ನಿಮ್ಮ ಲೈಫಲ್ಲಿ, ಎಲ್ಲ ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ಇದೆ. ನೀವು ಕಂಡಂಥ ಕನಸನ್ನು ಎಲ್ಲ ಮೆಟ್ಲು ಹತ್ತಿದ್ದೀರಾ. ಬಟ್ ಇಲ್ಲಿ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿನೇ ನಿಮ್ಮನ್ನು ಅರ್ಥ ಮಾಡ್ಕೋತಾ ಇಲ್ಲ, ನಿಮಗೆ ಯಾವ ರೀತಿ ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಶತ್ರು ಹಿಂದೆ ನಮಗೆ ಪರಿಚಯ ಆಗಿರ್ಬೋದು, ಆದರೆ ಮುಂದೆ ನಮಗೆ
ಒಳ್ಳೆಯದನ್ನು ಬಯಸ್ತಾರೆ ಅನ್ನೋದು ಸುಳ್ಳು. ಹಿಂದೆ ಅವನು ಕೆಟ್ಟದ್ದನ್ನೇ ಮಾಡ್ತಾ ಹೋಗ್ತಾನೆ ಹೊರತು ಹಿಂದೆ ನಮಗೆ ಕೆಟ್ಟದ್ದನ್ನೇ ಮಾಡ್ಕೋತಾ ಹೋಗ್ತಾನೆ. ಮುಂದೆ ನಮ್ಮ ಎದುರಿಗೆ ಒಳ್ಳೆಯವನ ರೀತಿ ನಡ್ಕೊಂಡು ಹೋಗ್ತಾರೆ. ಫ್ಯಾಮಿಲಿಲಿ ಆಗಿರ್ಬೋದು, ಓಲ್ಡ್ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಫಾಸ್ಟ್ ಲೈಫ್ ಕನೆಕ್ಷನ್ ಆಗಿರ್ಬೋದು, ಈ ಥರ ಯಾವುದೇ ಇರ್ಬೋದು. ನಾವು ಹಿಂದೆ ಮಾಡಿದ ಅಂದರೆ ನಾವು ಸಹಾಯ ಮಾಡಿದರು ಅಂತ ಈ ವ್ಯಕ್ತಿ ಆಗಿರ್ಬೋದು. ಈ ರೀತಿ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನು ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೋದು. ಇವತ್ತು ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಅಥವಾ ಸಂಬಂಧಿಗಳಲ್ಲಿ ಆಗಿರ್ಬೋದು, ಇಲ್ಲಿ ಫ್ಯಾಮಿಲಿಯಲ್ಲೇ ಆಗಿರ್ಬೋದು, ನಿಮ್ಮ ಜೊತೆ ಇರುವಂಥ ಶತ್ರು ಏನು ಮಾಡ್ತಾ ಇದ್ದಾನಪ್ಪ ಅಂದರೆ ನಿಮ್ಮನ್ನು ಪ್ರೀತಿಯಿಂದ ಅಬ್ಸರ್ವ್ ಮಾಡಿ ನಿಮ್ಮ ಜೊತೆಗೆ ಪ್ರೀತಿಯಿಂದ ಇದ್ದೇ ನಿಮ್ಮನ್ನು ಹೊಡಿತಾ ಇದ್ದಾನೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಇದು ಎಷ್ಟು ದಿನ ಆಗುತ್ತಪ್ಪ? ನಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಮ್ಮ ಬೆನ್ನಿಗೆ ಚೂರಿ ಹಾಕೋದು ಎಷ್ಟು ಸಹಜ. ಅದು ಅಷ್ಟು ಅವರು ಈ ಕ್ಷಣದಲ್ಲಿ ಈಗ ತಾತ್ಕಾಲಿಕವಾಗಿ ನಮಗೆ ತೊಂದರೆ ಕೊಡ್ತಾ ಇರ್ಬೋದು. ಆದರೆ ನಮ್ಮನ್ನು ಕಾಪಾಡುವಂತಹ ವ್ಯಕ್ತಿ ನಮ್ಮ ಮನಸ್ಸು ಶುದ್ಧವಾಗಿದ್ದರೆ, ನಮ್ಮ ಪ್ರೀತಿ ಶುದ್ಧವಾಗಿದ್ದರೆ, ನಮ್ಮ ಮನಸ್ಸು ಶುದ್ಧವಾಗಿದ್ದರೆ, ನಾವು ಹೋಗೋ ದಾರಿ ಸತ್ಯವಾಗಿತ್ತು ಅಂದರೆ ಯೂನಿವರ್ಸ್ ನಮ್ಮನ್ನು ಕಾಪಾಡ್ತಾನೆ ಅನ್ನೋದು ಈ ಕಾರ್ಡ್ ಮುಖಾಂತರ ತಿಳಿಸ್ಬೋದು. ಯಾಕೆಂದರೆ ಇವತ್ತು ನಮಗೆ ಶತ್ರುಗಳು ಅಂತ ಹೊರಗಿನವ್ರು ಬೇಡವೇ ಬೇಡ. ಇಲ್ಲೇ ನಮ್ಮ ಸುತ್ತಮುತ್ತ ಇರುವಂತಹ ಶತ್ರುಗಳೇ ಸಾಕು. ನಮ್ಮ ಬಗ್ಗೆ ಇಲ್ಲದ್ದು ಸಲ್ಲದ್ದು ಎಲ್ಲ ರೀತಿಯಿಂದನೂ ಮಾತಾಡ್ತಿರ್ತಾರೆ, ಗಾಸಿಪ್ ಮಾಡ್ತಿರ್ತಾರೆ. ನಾವು ಅವನು ಹಾಗೆ, ಇವಳು ಹೀಗೆ, ಇದು ಯಾಕೆ, ಈ ಥರ ಎಲ್ಲ ಯೋಚನೆ ಮಾಡ್ತಾರೆ. ಈಗ ಅನ್ನೋರು ಬಾಯಿ ಮುಚ್ಚೋಕ್ಕಾಗಲ್ಲ. ಬಟ್ ನಾವು ಹೋಗುವಂಥ ದಾರಿ ಸತ್ಯ ದಾರಿ ಇತ್ತು ಅಂದರೆ ಯೂನಿವರ್ಸ್ ನಮ್ಮನ್ನ ಕೈ ಹಿಡಿಯುತ್ತೆ, ನಮ್ಮ ಜೊತೆಗಿದ್ದೇ ಇರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ 8 ಆಫ್ ಸಾರ್ಟ್ಸ್ ಬಂದಿದೆ. 8 ಆಫ್ ಸಾರ್ಟ್ಸ್ ಏನಪ್ಪ ಅಂದರೆ ನಿಮ್ಮ ಮನಸ್ಸನ್ನು ನೀವು ಯಾವ ರೀತಿ ಅವ್ರು ಹೀಗಂದರು, ಯಾಕೆ ಈ ಥರ ಹೇಳಿದರು, ಈ ರೀತಿ ನೀವು ಥಿಂಕ್ ಮಾಡೋದನ್ನು ಬಿಟ್ಟು ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡೋದು ಬಿಟ್ಟು ಅಲ್ಲಿರುವಂತಹ ವ್ಯಕ್ತಿಗಳು ನಿಮ್ಮನ್ನು ನೋಡಿ ಜಲಸ್ ಪಡ್ತಿರ್ಬೋದು, ಅಥವಾ ಫಿಯರ್ ಮಾಡ್ತಿರ್ಬೋದು, ಅಥವಾ ಮೆಂಟಲ್ ಪ್ರೆಷರ್ ಹಾಕ್ತಿರ್ಬೋದು, ಅಥವಾ ಸೆಲ್ಫ್ ಡೌಟ್ ಥರ ಮಾಡ್ತಿರ್ಬೋದು, ಏನೇ ಒಂದು ಮಾಡ್ತಿರ್ಬೋದು. ನಿಮ್ಮನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ನಂಬಬೇಕು. ನಿಮ್ಮ ಜೊತೆ ನೀವು ಇದ್ದೀರಾ ಅಂದಮೇಲೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಹಾಗೆ ಇಲ್ಲ. ನೀವು ಏನು ಯೋಚನೆ ಮಾಡ್ತೀರಾ, ನೀವು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತೀರಾ, ನಿಮಗೆ ಏನು ಬೇಕಾಗಿದೆ, ನಾನು ಈ ದಾರಿಲಿ ಹೋಗ್ತಾ ಇರೋ ಸರಿನಾ, ನಾನು ಹೋಗ್ತಾ ಇದ್ದೀನಿ, ನನಗಿದು ಸರಿ ಅನಿಸುತ್ತಾ, ಯೂನಿವರ್ಸ್ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ, ನಾವು ನಂಬಿರೋಂಥ ದೇವ್ರು ಸಪೋರ್ಟ್ ಮಾಡ್ತಾ ಇದ್ದಾರಾ, ಅಥವಾ ನನ್ನ ತಂದೆ ತಾಯಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನನ್ನ ಹೆಂಡತಿ ನನಗೆ ಸಪೋರ್ಟ್ ಮಾಡ್ತಾರೆ, ನಮ್ಮ ಮುಂದೆ ಇರುವಂತಹ ವ್ಯಕ್ತಿಗಳು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಆ ಶತ್ರು ಬಗ್ಗೆ ನೀವು ಥಿಂಕ್ ಮಾಡೋದ್ರಿಂದ ನಿಮ್ಮನ್ನು ನೀವು ಕಡಿವಾಣ ಹಾಕೋಣಂಗಾಗುತ್ತೆ. ಇಲ್ಲಿ ನಿಮ್ಮನ್ನು ನೀವು ಕಡಿವಾಣ ಹಾಕೊಳ್ಳೋದಕ್ಕಿಂತ ಮೊದಲು ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಯ ಬಗ್ಗೆ ಸ್ವಲ್ಪ ಅಬ್ಸರ್ವ್ ಮಾಡಿ, ಸ್ವಲ್ಪ ಅವರ ಬಗ್ಗೆ ಗಮನ ಹರಿಸಿದ್ರೆ ಅಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಏನು ಮಾಡೋಕ್ಕೆ ನಿಂತಿದ್ದಾರೆ, ನಮಗೆ ಅವ್ರು ಸರಿನಾ, ಅವರು ತಪ್ಪ, ಅವರಿಂದ ನಾವು ಯಾವ ರೀತಿ ತಪ್ಪಿಸ್ಕೋಬೇಕು, ಹೇಗಿರೋಣ ಅನ್ನೋದ್ರ ಬಗ್ಗೆ ನೀವೇ ಸ್ವಲ್ಪ ಅವ್ರಿಗಿಂತ ಹೆಚ್ಚು ನೀವೇ ಯೋಚನೆ ಮಾಡಿ ಅವರಿಂದ ಸ್ವಲ್ಪ ದೂರ ಉಳಿದ್ರಿ ಅಂದರೆ ನಿಮಗೆ ಇಲ್ಲಿ ಒಳ್ಳೆ ಅವಕಾಶ ಇದೆ ಅಂತ ಹೇಳಿ ಇಲ್ಲಿ ಹೇಳ್ಬೋದು. ನೀವು ಒಂದು ಅದ್ಭುತವಾದ ಜೀವನವನ್ನು, ಸಂತೋಷವಾದ ಜೀವನವನ್ನು ಸಹಿತ ಇಲ್ಲಿ ನಡೆಸ್ಬೋದು ಅಂತ ಹೇಳ್ತಾ ಇರ್ಬೋದು. ಇಲ್ಲಿ ಮತ್ತೇನು ಹೇಳ್ತಾ ಇದ್ದಾರಪ್ಪ ಅಂದರೆ ಯೂನಿವರ್ಸ್ ನಿಮಗೆ ಎಲ್ಲ ರೀತಿಯಿಂದನೂ ಸಪೋರ್ಟಿವ್ ಆಗಿದೆ. ನಿಮಗೆ ಇಲ್ಲಿ ಸೆಕೆಂಡ್ನೇ ಕಾರ್ಡೇ ಬಂದಿದೆ. ಅವ್ರು ಏನೇ ಮಾಡ್ಬೋದು ನಿಮಗೆ, ಅವ್ರು ನಿಮ್ಮ ಬಗ್ಗೆ ಜಲಸ್ ಫೀಲ್ ಆಗಿರ್ಬೋದು, ಅಥವಾ ಹೊಟ್ಟೆಗೆ ಉರಿಸ್ಕೊಂಡಿರ್ಬೋದು, ನೀವು ಹೋಗುವಂಥ ದಾರಿಯಲ್ಲಿ ನಿಮಗೆ ತೊಂದರೆ ಕೊಡ್ತಿರ್ಬೋದು, ಫೈನಾನ್ಷಿಯಲ್ ಸ್ಟ್ರಗಲ್ ಕೊಡ್ತಿರ್ಬೋದು, ಅಥವಾ ಬೇರೆ ವ್ಯಕ್ತಿಗಳಿಂದ ನಿಮಗೆ ತೊಂದರೆ ಕೊಡ್ತಿರ್ಬೋದು, ಅಥವಾ ನಿಮ್ಮ ಜೊತೆ ಇದ್ದೇ ನಿಮಗೆ ಮೋಸ ಮಾಡ್ತಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲೇ ನಿಮಗೆ ಶತ್ರುವಾಗಿ ಕಾಡ್ತಿರ್ಬೋದು. ಯಾವುದೇ ಒಂದು ವಿಚಾರದಲ್ಲಿ ಯಾವುದೇ ಸಮಯದಲ್ಲಿ ನಿಮಗೆ ಆಗ್ತಿರ್ಬೋದು, ಆ ನೋವು ಕೊಡ್ತಾ ಇರ್ಬೋದು, ಡಿಪ್ರೆಷನಲ್ಲಿ ತಂದಿರ್ಬೋದು ನಿಮ್ಮನ್ನು. ನೀವು ಅದನ್ನೆಲ್ಲ ದಾಟಿ ಮುನ್ನುಗ್ಗಿದ್ದೀರಾ ಅಂದಮೇಲೆ ಆ ಸಕ್ಸಸ್ ಅನ್ನೋದು ನಿಮ್ಮ ಜೀವನದಲ್ಲಿದೆ. ಏನಕ್ಕಂದರೆ ಇವತ್ತು ಕೆಟ್ಟದ್ದು ಮಾಡಿದವನು ಕೆಟ್ಟದಾಗಿ ಹಿಂದೆ ಉಳ್ಕೊಳ್ತಾನೆ ಹೊರತು ನಾವು ಅದನ್ನ ದಾಟಿ ನಾವು ಮುಂದೆ ಬಂದ್ವಿ ಅಂದರೆ ನಮ್ಮ ಜೀವನ ಒಂದು ಅದ್ಭುತವಾದ ಜೀವನವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳ್ಬೋದು ಇಲ್ಲಿ. ಯಾಕಂದ್ರಪ್ಪ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಕ್ವೀನ್ ಆಫ್ ಕಪ್ಸಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಮೌನಿಯಾಗಿರ್ತಾನೆ, ಎಷ್ಟು ಶಾಂತವಾಗಿರ್ತಾನೆ, ಎಷ್ಟು ಕೂಲಾಗಿರ್ತಾನೆ. ಅವ್ರು ಏನೇ ಮಾಡಲಪ್ಪ ನಾನು ಹೋಗ್ತೀನಿ ಅಂತ ಹೇಳಿದರೆ ಒಂದು ಸಿಂಹಾಸನವನ್ನು ಸಹಿತ ನೀವು ರಚಿಸ್ಬೋದು. ಅಂದರೆ ಒಂದು ಒಳ್ಳೆಯ ಅವಕಾಶದಲ್ಲಿ, ಅಂದರೆ ನೀವು ಹೋದಂಥ ಜಾಗದಲ್ಲಿ ಸಮಾಧಾನ, ಶಾಂತಿ, ಮೌನ, ನಿಮ್ಮ ಆ ಶಕ್ತಿನೇ ನಿಮ್ಮ ಮಾತು ಕೇಳುತ್ತೆ. ಅಂದರೆ ನಿಮ್ಮ ಇಂಟ್ಯೂಷನ್ ಪವರು ನಿಮಗೆ ಇನ್ನೂ ಹೆಚ್ಚಾಗುತ್ತೆ. ಆ ಇಂಟ್ಯೂಷನ್ ಪವರಿಂದ ನಿಮ್ಮ ಲೈಫನ್ನು ಇನ್ನೂ ಹೆಚ್ಚು ಇದು ಮಾಡ್ಕೋಬೋದು.
ಅವ್ರು ಅನ್ನೋರು ಅನ್ನಲಿ, ನನ್ನ ಲೈಫನ್ನು, ನನ್ನ ಗುರಿನ ನಾನು ತಲುಪ್ತೀನಿ ಅಂತ ಹೇಳಿ ನೀವು ಮುನ್ನುಗ್ಗಿದ್ರಿ ಅಂದರೆ ನಿಮಗೆ ನಿಮ್ಮ ಲೈಫಿನ ಗುರಿ ಏನು ಅನ್ನೋದು ಗೊತ್ತಾಗುತ್ತೆ, ನೀವು ಏನಕ್ಕೆ ಬಂದಿದ್ದೀರ ಅನ್ನೋದು ಗೊತ್ತಾಗುತ್ತೆ, ನೀವು ಏನು ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಅವರು ಮಾಡೋ ಕೆಲಸಕ್ಕೆ ನಾವು ಅದು ಅವರು ಈಗ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಏನಾದರೂ ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಅದರಿಂದ ಸಫರ್ ಆಗೋದು, ಅದರಿಂದ ನೋವು ಅನುಭವಿಸೋದು, ಅದರಿಂದ ನಾವು ಇದು ಮಾಡ್ಕೊತಾನೆ ಅಲ್ಲೇ ಹೋಗ್ತೈತೆ ಹೊರತು ಜೀವನ ಅದು ಮುಂದೆ ಹೋಗಲ್ಲ. ಅದನ್ನ ಬಿಟ್ಟು ನಾವು ಅವ್ರು ಏನೇ ಮಾಡ್ಕೊಳ್ಳಿ, ಯೂನಿವರ್ಸ್ ಸಪೋರ್ಟ್ ಇದೆ, ನಾನು ನಂಬಿರುವಂಥ ದೇವ್ರ ಸಪೋರ್ಟ್ ಇದೆ, ನನಗೇನೇ ಆದರೂ ನಾನು ಅದನ್ನ ಜಯಿಸಬಲ್ಲೆ ಅಂತ ಹೇಳಿ ನೀವು ಮುನ್ನುಗ್ಗಿದ್ರಿ ಅಂದರೆ ಇಲ್ಲಿ 100% ನಿಮ್ಮ ಕೆಲಸ ಸಕ್ಸಸ್ ಅನ್ನೋ ದಾರಿನ ನೀವು ಹೋಗ್ತೀರಾ. ನಿಮಗೆ ಒಳ್ಳೆಯದು ಯೂನಿವರ್ಸ್ ಪ್ಲ್ಯಾನ್ ಏನಿದೆಯೋ ಅದ್ರ ಪ್ರಕಾರ ನೀವು ಹೋಗ್ತೀರಾ. ಅದನ್ನು ಬಿಟ್ಟು ಅವ್ರು ಯಾಕೆ ಹೀಗಂದರು, ಏನಕ್ಕಂದರು, ಇದೇನು ಮಾಡಿದರು, ಈ ಥರ ನೀವು ಅವರು ನಮ್ಮ ಶತ್ರು ನಮ್ಮನ್ನು ಸಹಿಸ್ಕೊಳಕ್ಕಾಗದೆ, ನಮ್ಮನ್ನು ನೋಡಿ ತಡ್ಕೊಳಕ್ಕಾಗದೆ ಜಲಸ್ ಫೀಲಾಗಿ ಅವ್ರು ಏನೇ ಬೇಕಾದರೂ ಮಾಡ್ತಿರ್ಬೋದು. ಅವ್ರು ಏನೇ ಮಾಡಿದರೂ ನಿಮ್ಮನ್ನು ಕಾಯುವಂತಹ ವ್ಯಕ್ತಿ ನಿಮ್ಮ ಜೊತೆ ಇರುವಾಗ, ಶಕ್ತಿ ನಿಮ್ಮ ಜೊತೆ ಇರುವಾಗ ನೀವು ಅವ್ರ ಬಗ್ಗೆ ಯೋಚನೆ ಮಾಡದೆ ನೀವು ಒಂದು ದಾರಿ ಮುನ್ನುಗ್ಗೋದ್ರಿಂದ, ನೀವು ಮುಂದೆ ಹೋಗಿ ಧೈರ್ಯವಾಗಿ ಮುನ್ನುಗ್ಗಿದ್ರಿ ಅಂದರೆ ನಿಮ್ಮ ಲೈಫ್ ಅನ್ನೋದು ಒಂದು ಸಕ್ಸಸ್ ಆಗಿ ನಿಮ್ಮ ಜೀವನ ನಡ್ಕೊಳ್ದುತ್ತೆ ಅಂತ ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಏನು ಹೇಳ್ಬೋದಪ್ಪ, ಒಟ್ಟಾರೆಯಾಗಿ ಏನು ಹೇಳ್ಬೋದು, ನನ್ನ ಶತ್ರು ನಮ್ಮನ್ನು ತಲೆ ತಗ್ಸೋಕೆ ನೋಡ್ತಾ ಇದ್ದಾನೆ ಹೊರತು ಅವನು ಏನು ಮಾಡ್ತಾ ಇದ್ದಾನೆ, ಅವನು ಯಾವ ಥರ ಹಳ್ಳಕ್ಕೆ ಬೀಳ್ತಾ ಇದ್ದಾನೆ ಅನ್ನೋದು ಅವನಿಗೆ ಗೊತ್ತಾಗ್ತಾಯಿಲ್ಲ. ಈಗ ನಮ್ಮ ಭಾಗ್ಯ, ನಮ್ಮ ಬೆಳವಣಿಗೆ ಮತ್ತು ನಮ್ಮನ್ನು ನೋಡಿ ಶಾಕ್ ಆಗುವಂತಹ ಬೆಳವಣಿಗೆ ನಿಮ್ಮದಾಗ್ತಾ ಇದೆ ಅಂದರೆ ಅವರು ಈ ಥರನೂ ಯೋಚನೆ ಮಾಡ್ಬೋದಾಗಿತ್ತು. ನಾನು ಈ ಥರ ತೊಂದರೆ ಕೊಡೋದ್ರಿಂದ ಅವನು ಇನ್ನೂ ಹಟ್ಟದ ಮಾಡಿ ಮೇಲೆ ಹೋಗ್ತಾನೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದರೆ ಅವನು ಇನ್ನೂ ಹೊಟ್ಟೆಗೆ ಪಡುವಂತಹ ಕ್ಷಣನ ಅವರೇ ತಂದ್ಕೊತಿರ್ಲಿಲ್ಲ. ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಅವರೇ ಆ ಕ್ಷಣವನ್ನು ತಂದ್ಕೊಂಡಿರಲ್ಲ. ಒಂದು ರಿಲೇಷನ್ಶಿಪ್ಪಲ್ಲಿ ನೀವಿಬ್ಬರು, ಈಗ ನಮ್ಮ ಮಧ್ಯೆ ಒಬ್ಬರು ಬಂದಿದ್ದಾರೆ ಅಂದರೆ ಅವ್ರನ್ನ ದೂಡಿ ನೀವಿಬ್ಬರು ಚೆನ್ನಾಗೇ ಆಗ್ತೀರ, ಲೈಫ್ ಲಾಂಗ್ ಚೆನ್ನಾಗೇ ಆಗ್ತೀರ. ಆದರೆ ಅವನು ಅರ್ಥ ಮಾಡ್ಕೊಂಡಿರಲ್ಲ ಇದು ಶಾಶ್ವತ, ಅವರನ್ನು ದೂರ ಮಾಡಿ ನಾನು ಅಲ್ಲಿ ಹೋಗಿರ್ತೀನಿ ಅನ್ನೋದು ಅವನು ತಪ್ಪು ಕಲ್ಪನೆ, ಅವನು ಮೂರ್ಖತನ, ಅದು ಲೈಫ್. ದೇವರು ಏನು ಇಚ್ಛೆ ಇದೆಯೋ ಅದು ಮಾತ್ರ ಆಗಕ್ಕೆ ಸಾಧ್ಯ. ಇಲ್ಲಿ ಬಿಸ್ನೆಸ್ಸಲ್ಲಿ ಹಣ ಅವನಿಗೆ ಎಷ್ಟು ಬರಬೇಕಾಗಿದೆ ಅಷ್ಟು ಬಂದೇ ಬರುತ್ತೆ. ಅವನು ಲಾಸ್ ಮಾಡೋದ್ರಿಂದ ನಮಗಿಲ್ಲಿ ಹಣ ಲಾಸ್ ಆಗೋದಿಲ್ಲ. ನಮಗೆ ಯೂನಿವರ್ಸ್ ನಮಗೆ ಏನು ಕೊಡಬೇಕಾಗಿರುತ್ತೋ ಅದನ್ನು ಕೊಡ್ತಾನೆ. ಬಟ್ ಇಲ್ಲಿ ನಮ್ಮ ಶತ್ರು ಏನು ಮಾಡ್ತಾಯಿದ್ದಾನೆ ಅಂದರೆ ಅವನಿಗೆ ಬರೋದೆಲ್ಲ ನನಗೆ ಬರಲಿ, ಅವನಿಗೇನು ಬರಬಾರ್ದು ಅಂತ ಹೇಳಿ ಅವನೇನಾದರೂ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅದು ಅವನ ಕರ್ಮ. ಆ ಕರ್ಮನ ಯೂನಿವರ್ಸ್ ನೋಡ್ತಾ ಇರುತ್ತೆ. ಆ ಕರ್ಮಗೆ ಅವನಿಗೆ ಅವನಿಗೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ಅದನ್ನು ಬಿಟ್ಟು ನಾವು ಮುಂದೆ ಹೋದ್ವಿ ಅಂದರೆ ಅವನು ಮಾಡಿರೋ ಕರ್ಮ ಅವನೇ ತಿಂತಾನೆ. ಅದನ್ನು ನಾವು ಬಿಟ್ಟು ನಮ್ಮ ಕೆಲಸ ಏನಿದೆಯೋ, ನಾವು ಏನೇ ಮಾಡ್ಕೊತಾನೆ ಅಂದರೆ ಮಾಡ್ಕೋಪ್ಪ ನೀನು ಅಂತ ಹೇಳಿ ನೀವು ಸುಮ್ಮನೆ ಬಿಟ್ಟು ನೀವು ಮುಂದೆ ಹೋದ್ರಿ ಅಂದರೆ ನಿಮಗೆ ಒಂದು ಒಳ್ಳೆಯ ಅದ್ಭುತವಾದ ಜೀವನ ಇದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಮೇಲೆ ದೈವಿಕ ಎನರ್ಜಿ ಇದೆ ಅಂದರೆ ನಿಮ್ಮ ಮೇಲೆ ದೈವಿಕ ಎನರ್ಜಿ ಇದೆ, ದೈವಿಕ ಶಕ್ತಿ ಇದೆ. ನೀವು ಏನೇ ಮಾಡಿದರೂ, ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ. ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋದ್ರಿಂದ ನೀವು ವೀಕ್ ಆಗಿದ್ದೀರಾ ಅಂದರೆ ಅದನ್ನು ನೀವು ಇಲ್ಲಿಗೆ ಬಿಟ್ಟು ನೀವು ಒಂದು ಒಳ್ಳೆ ಧೈರ್ಯವಂತ ವ್ಯಕ್ತಿ, ನೀವು ಸ್ಟ್ರಾಂಗ್ ಆಗಿದ್ದೀರಾ, ನೀವು ಸತ್ಯ ದಾರಿಯಲ್ಲಿದ್ದೀರಾ. ನೀವು ಏನೇ ಮಾಡಿದರೂ ಸತ್ಯದಲ್ಲಿ ಹೋಗ್ತಾ ಇರೋದ್ರಿಂದ ನಿಮಗೆ ಯೂನಿವರ್ಸ್ ಸಪೋರ್ಟ್ ಅಂತೂ ನಿಮಗೆ ಇದ್ದೇ ಇದೆ. ನೀವು ಏನಪ್ಪ ಅಂದರೆ ಮೌನವಾಗಿದ್ದು ನಿಮ್ಮ ಶಕ್ತಿ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾನು ಏನು ಮಾಡಬೇಕು ಅನ್ನೋದ್ರ ಕಡೆ ಗಮನ ಕೊಟ್ಟು ಗುರಿ ನೀವು ತಲುಪ್ತಿದ್ರಿ ಅಂದರೆ ನಿಮಗೆ ಸಕ್ಸಸ್ ಅನ್ನೋದಿದೆ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು.